25 kg ಟೊಮೊಟೊ ಬಾತ್ ಮಾಡ್ತೀವಿ. ಅದಕ್ಕೆ 35 kg ಪಾತ್ರೆ ಇಟ್ಕೋಬೇಕು. ಅದ ನಂತರ 6 ಲೀಟ್ರ್ ಎಣ್ಣೆಯನ್ನು ಕಾಯಿಸ್ಕೊಂಡಾದ್ಮೇಲೆ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ 3 ಕಟ್ ಮಾಡಿರೋದು ಹಾಕಬೇಕು. ಎಲ್ಲ ಹಾಕೊಂಡು ಚೆನ್ನಾಗಿ ಕೆಂಪುಗೆ ಬರೋಗಂಟ ಚೆನ್ನಾಗಿ ಫ್ರೈ ಮಾಡಬೇಕು. ಅದ ನಂತರ ಬಟಾಣಿನ ಬೇಯಿಸ್ಕೊಂಡಿರೋದು ಕುಕ್ಕರಲ್ಲಿ ಆ ಪಾತ್ರೆಗೆ ಹಾಕ್ಬೇಕು. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 kg ಅಷ್ಟು ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಾದಮೇಲೆ ಹಂಗೆ ಚೆನ್ನಾಗಿ ರೋಸ್ಟ್ ಆಗಿ ಕೆಂಪು ಬರೋಗಂಟ ಹುರ್ಕೋಬೇಕು. ಅದ ನಂತರ ಚಕ್ಕೆ ಲವಂಗ ಪೌಡ್ರ್ ಹಾಕಬೇಕು. ಎಷ್ಟು ಬೇಕು ಅಷ್ಟು ಹಾಕಬೇಕು. ರೋಸ್ಟ್ ಆಗಿರಬೇಕು. ಅದ್ರ ಮಧ್ಯೆ ಗರಂ ಮಸಾಲೆ ಮತ್ತು ಕಿಚನ್ ಕಿಂಗ್ ಮಸಾಲೆ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕೊಂಡಾದ್ಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು. ರೋಸ್ಟೆಡ್ ಆದಮೇಲೆ ಬೆಲ್ಲ ಹಾಕಬೇಕು. 25 kg ಬಾತ್ಗೆ 5 ಹಂಚು ಬೆಲ್ಲ ಹಾಕಬೇಕು. ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 25 kg 1.5 kg ಉಪ್ಪು ಬೇಕು. ಅದ ನಂತರ ಧನಿಯಾ ಪುಡಿ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಆದ ನಂತರ ಹುಣಸೆ ಹುಳಿ ಹಾಕಬೇಕು. ಅದ ನಂತರ ದಪ್ಪ ಮೆಣಸಿನ್ಕಾಯಿ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದ ನಂತರ 25 kg ಬಾತಿಗೆ 1 kg ಕೊಬ್ಬರಿ ಎಣ್ಣೆ ಹಾಕಬೇಕು. ಕೊಬ್ಬರಿ ಎಣ್ಣೆ ಹಾಕ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ 25 kg ಬಾತಿಗೆ 50 kg ನೀರನ್ನು ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಾದ್ಮೇಲೆ ಅಲ್ಲಿಂದ ಇಲ್ಲಿಗೆ ಡಂಪ್ ಮಾಡಬೇಕು. ಡಂಪ್ ಮಾಡೋ ನಂತರ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟು ನೀರು ಕುದಿಬೇಕು. ತರಕಾರಿಯಲ್ಲಿ ಬೇಯಬೇಕು. ತರಕಾರಿ ಬೆಂದಾದ ನಂತರ ಅಕ್ಕಿ ಬಿಡಬೇಕು. ಅಕ್ಕಿ ಅಂದರೆ 25 kg ಅಕ್ಕಿಗೆ 50 kg ನೀರು ಹಾಕಿರ್ತೀರಲ್ವ, ಇವಾಗ 25 kg ಅಕ್ಕಿ ಬಿಡಬೇಕು. ಬಿಟ್ಟ ನಂತರ ಬಾತು ರೆಡಿ ಇರ್ತದೆ. ಆವಾಗ ಈ ಥರ ತುಪ್ಪ ಮತ್ತು ಕಸ್ತೂರಿ ಮೇಥಿ ಎಂದು ಹಾಕಬೇಕು. ಹಾಕ್ಕೊಂಡ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ದಮ್ಮನ್ನು ಕಟ್ಟಬೇಕು. ದಮ್ಮ ಕಟ್ಟ ನಂತರ ಬಿಸಿ ಬಿಸಿ ಟೊಮೊಟೊ ರೈಸ್ ರೆಡಿ.